ಅಲ್ಲಿ ಟ್ರಾನ್ಸ್ಗೆ ಹೋದಾಗ ನನಗೆ ಕಂಡಂಥ ಭಯಾನಕ ದೃಶ್ಯಗಳು ಈವನ್ ಗುರುಗಳಿಗೂ ಆಶ್ಚರ್ಯ ಆಗ್ಬಿಡ್ತು. ಯಾಕಂದರೆ ವಾಮಾಚಾರ ಬ್ಲ್ಯಾಕ್ ಮ್ಯಾಜಿಕ್ ಮೂಲಕದಿಂದ ತುಂಬ ತೊಂದರೆ ಕೊಟ್ಟರು. ಯಾರು ಒಬ್ಬರು ನನ್ನ ಗುರುಗಳು ಕೈ ಹಿಡಿದ್ರೆ ನಡೆಸಿದ್ರೆ ಸಾಕು ಅಂತ ಹುಡುಕ್ತಾ ಇದ್ದೆ. ಫೋಟೋ ಕಣ್ಣಿಗೆ ಬಂದಿದ್ದೆ ಅವತಾರ್ ಬಾಬಾಜಿ ಗುರುಜಿ. ದೇವರಂತೂ ನನ್ನ ಕೈ ಹಿಡಿಲಿಲ್ಲ. ಇವತ್ತಿನ ಪರಿಸ್ಥಿತಿ ತುಂಬ ಕಷ್ಟ ಬಿದ್ದುಬಿಟ್ಟೆ ಗುರುಜಿ. ನನ್ನ ಜೊತೆಯಲ್ಲಿರೋವಂಥ ರಿಲೇಷನ್ಗಳೇ ಮಾಡ್ರಿ, ಇದು ಕಡ್ಡಾಯವಾಗಿ ನಾನು ಹೇಳ್ತೀನಿ. ಅವರು ಪ್ರಾಯಶಃ ಯಾವತ್ತಾದರೂ ಈ ವಿಡಿಯೋ ನೋಡ್ರೆ ನಂಗೆ ಚಿಂತೆ ಇಲ್ಲ, ನನಗೆ ಭಯ ಇಲ್ಲ. ಅವ್ರಿಗೆ ಆ ಪರಮಾತ್ಮ ಅಥವಾ ದೇವ್ರು ಅನ್ನೋದಿದ್ದರೆ ಈ ಭೂಮಿ ಮೇಲೆ ಅವರು ಮಾಡಿದಂಥ ಹೀನ ಕೃತ್ಯ, ಅವ್ರು ಮಾಡಿದಂಥ ಮೋಸನ ಅವ್ರಿಗೆ ಬಲಿ ತಗೊಳ್ಳಿ. ಇದು ನನ್ನ ಸ್ವಂತ ಇವನು ಉದ್ಧಾರ ಆಗ್ತಾನೆ ಇನ್ನು ಒಂದು. ಬಟ್ ಸಂಬಂಧಿಗಳು ನನ್ನ ಮುಗಿಸ್ಲೇಬೇಕು ಅನ್ನೋದಿತ್ತು. ಆ ಸಂಬಂಧದವರು ಕ್ಲೀನಾಗಿ ಒಂದು ಅರಿಯ ಜಾಗದಲ್ಲಿ ಕೂತ್ಕೊಂಡು ವಾಮಾಚಾರ ಮಾಡ್ತಾ ಇದ್ದಾರೆ. ಪ್ರಾಯಶಃ ಅವತ್ತು ನಾನು ಹತ್ತಿದ್ದು ಇವತ್ತು ಬೇರೆಯವ್ರು ನಗಿಸ್ತಾ ಇದ್ದೀನಿ. ಕೆಲವರು ಎಷ್ಟು ಮಟ್ಟಿಗೆ ಇಳಿದಿದ್ದಾರೆ ಅಂದರೆ ನನ್ನ ಪಾಸ್ಪೋರ್ಟ್ ಮೇಲೆ ಮಂತ್ರಗಳು ಹಾಕಿದ್ದಾರೆ. ದಿಸ್ ಈಸ್ ನಾಟ್ ಬಿಕಾಸ್ ಆಫ್ my own effect, it is purely from the black magic effect. This I can give it in writing. ನಮಸ್ತೆ ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಈ ಒಂದು ಬಾಬಾಜಿ ಗುರುಕುಲದಿಂದ ಇಷ್ಟೊಂದು ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು ಅವರ ಒಂದು ಸಮಸ್ಯೆ ಎಷ್ಟು ತೀವ್ರತೆ ಇತ್ತು ಅಂತ ನೀವು ನೋಡಿದ್ರಿ. ಅದರಿಂದ ಹೇಗೆ ಹೊರಗೆ ಬಂದರು, ಈ ಒಂದು ಗುರುಕುಲಕ್ಕೆ ಸೇರಿದ ಮೇಲೆ ಯಾವ ರೀತಿ ಅವ್ರ ಜೀವನದಲ್ಲಿ ಬದಲಾವಣೆ ಆಗ್ತಾ ಬಂತು, ಅದನ್ನೆಲ್ಲ ನೀವು ನೋಡ್ತಾನೆ ಇದ್ದೀರಾ. ಇಲ್ಲಿ ಇನ್ನೊಬ್ಬರು ಆ ಒಂದು ಬಾಬಾಜಿ ಗುರುಕುಲದಿಂದನೇ ಸಮಸ್ಯೆಯಲ್ಲಿದ್ದು ಸಮಸ್ಯೆಯಿಂದ ಹೊರಗೆ ಬಂದವ್ರನ್ನ ನಾವು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಈ ವಿಡಿಯೋಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ನಿಮಗೆ ಬರ್ತಾ ಇರ್ತಕ್ಕಂಥ ವಿಡಿಯೋದಲ್ಲಿ ಅವರ ಮುಖ ಕಾಣ್ತಾ ಇಲ್ಲ. ಇದು ಒಂದು ಪರ್ಸ್ನಲ್ ಇದರಿಂದ ಅವ್ರ ಮುಖ ನಾವು ನಮ್ಮ ವಿಡಿಯೋದಲ್ಲಿ ತೋರ್ಸೋಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರ ವಿಚಾರ ಮಾತ್ರ ಹೇಳ್ತಾ ಇದ್ದಾರೆ. ಆ ವಿಚಾರನ ನೀವು ತಗೊಳ್ಳಿ, ಸೂಕ್ಷ್ಮತೆಯಾಗಿ ನೀವು ಗಮನಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಮಸ್ಕಾರ, ಸ್ವಾಗತ ಸರ್. ಇಷ್ಟು ದೂರ ಬಂದು ನೀವು ನಮ್ಮ ವೀಕ್ಷಕರಿಗೆ ಎಸ್ಪೆಷಲಿ ನೀವು ವಿಚಾರನ ತಿಳಿಸ್ತಾ ಇದ್ದೀರಾ. ತಾವು ಎಲ್ಲಿಂದ ಬರ್ತಾ ಇದ್ದೀರಾ, ಸಮಸ್ಯೆ ಏನಿತ್ತು, ಈ ಗುರುಕುಲ ನಿಮಗೆ ಹೇಗೆ ಪರಿಚಯ ಆಯಿತು, ಸೊ ಹೇಗೆ ನಿಮ್ಮ ಈ ಗುರುಕುಲದಿಂದ ನೀವು ಏನು ಕಲ್ತಿದ್ದೀರಾ, ನೀವು ಆ ಸಮಸ್ಯೆಗೆ ಪರಿಹಾರ ಕುಶಾಲ್ ಗುರುಗಳು ಯಾವ ರೀತಿ ಕೊಟ್ಟಿದ್ದಾರೆ, ಇದನ್ನೆಲ್ಲ ನಮ್ಮ ವೀಕ್ಷಕರ ಮುಂದೆ ತಾವು ಹೇಳಬೇಕು. ಫಸ್ಟು ನಾನು ಮೂಲತಃ ಬ್ಯಾಂಗ್ಳೂರ್ನವೇ. ನಾನು ಬಂದಿರೋದು ಇಲ್ಲಿ ಬಸವೇಶ್ವರ ನಗರದಿಂದ. ಒಂದು ಎರಡನೇದು, ನನಗೆ ಈ ವಿದ್ಯೆ ಕಲಿಬೇಕು ಅಂತ ತುಂಬ ವರ್ಷಗಳಿಂದ ತುಂಬ ಆಸೆ ಇತ್ತು. ನಾನು ಕೆಲವೊಂದು ಹಲವಾರು ವಿದ್ಯೆಗಳು ಕಲ್ತಿದ್ದೀನಿ ಬೇರೆ ಬೇರೆ ದೊಡ್ಡ ಗುರುಜಿಗಳ ಹತ್ರ. ಅದು ನನಗೆ ಅನುಕೂಲನ ಆಗಿದೆ. ಇದು ಕಲಿಬೇಕು ಅಂತ ತುಂಬ ಇಷ್ಟ ಆಯಿತು. ಒಂದು ಜೊತೆಗೆ ಮಧ್ಯದಲ್ಲಿ ನನಗೆ ಕಾರಣಾಂತರದಿಂದ ತುಂಬ ತೊಂದರೆ ಆಗಿದ್ದ ಕಾರಣದಿಂದ ನನಗೆಲ್ಲೂ ಸೇರ್ಲಿಕ್ಕಾಗಲಿಲ್ಲ. ಈಗ ಕೆಲವು ವರ್ಷಗಳ ಹಿಂದೆ ತುಂಬ ನಾನು ಒಂಥರ ಏನಂತಾರೆ ಡಿಪ್ರೆಷನ್ ಲೆವೆಲ್ಗೆ ಹೋಗೋ ಪರಿಸ್ಥಿತಿ ಬಂತು. ಏನಕ್ಕೆ ಕಾರಣ, ನಮ್ಮ ಜೊತೆಯಲ್ಲಿರುವಂಥ ಸ್ನೇಹಿತರು ಹಾಗೂ ಸಂಬಂಧಿಕರುಗಳೇ ನನಗೆ ವಾಮಾಚಾರ ಬ್ಲ್ಯಾಕ್ ಮ್ಯಾಜಿಕ್ ಮೂಲಕದಿಂದ ತುಂಬ ತೊಂದರೆ ಕೊಟ್ಟರು. ಆ ತೊಂದರೆ ಕೊಟ್ಟಿದ್ದ ಕಾರಣದಿಂದ ನನಗೆ ಹೆಂಗೆ ಆಗಿತ್ತು ಸಿಚುವೇಶನ್ ಅಂತಂದರೆ ಹೇಳ್ಕೊಳಂಗಿಲ್ಲ, ಅನುಭವಿಸೋಂಗಿಲ್ಲ, ಈ ಥರ ಆಗಿತ್ತು. ತುಂಬ ದಿವಸ ಸಫರ್ ಮಾಡಿದ್ದೀನಿ. ಜೊತೆಗೆ ಒಂದು ಸತಿ ಹಿಂಗೆ ಕುಂತ್ಕೊಂಡು ಯೋಚನೆ ಮಾಡ್ತಾ ಬೇಜಾರು ಮಾಡ್ಕೊಂಡು ಹೊತ್ಕೊಂಡೇ ಒಬ್ಬನೇ ಕೂತಾಗ ಯಾರು ಒಬ್ಬರು ನನ್ನ ಗುರುಗಳು ಕೈ ಹಿಡಿದ್ರೆ ನಡೆಸಿದ್ರೆ ಸಾಕು ಅಂತ ಹುಡುಕ್ತಾ ಇದ್ದೆ. ಯಾಕೆ ನನಗೆ ದುಡ್ಡು ಕೊಟ್ಟು ಬೇರೆ ವಾಮಾಚಾರದವ್ರ ಹತ್ರ ಹೋಗಿ ತೆಗ್ಸೋದು ಆ ಅಡಿಕ್ಷನ್ ನನಗಿಲ್ಲ. ಬೇಕಾದ್ರೆ ಪ್ರಾಣ ಬಿಡೋದ್ರೆ ಬಿಟ್ಟುಬಿಡ್ತೀನಿ, ಆದರೆ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಅಡಿಕ್ಷನ್ ಮಾಡ್ಕೊಳ್ಳಿಕ್ಕಾಗಿ ಇಷ್ಟ ಇಲ್ಲ. ಆವಾಗ ಸಡನ್ನಾಗಿ ನನಗೆ ಫೋಟೋ ಕಣ್ಣಿಗೆ ಬಂದಿದ್ದೆ ಅವತಾರ್ ಬಾಬಾಜಿ ಗುರುಜಿ. ಇವ್ರದ್ದು ಫೋಟೋ ಸುಮಾರು ವರ್ಷಗಳಿಂದ ನಮ್ಮಲ್ಲಿ ಬುಕ್ಕಲ್ಲಿತ್ತು. ಆದರೆ ಇದು ಅಚಾನಕ್ಕಾಗಿ ಆ ಫೋಟೋ ನನಗೆ ಕಾಣಿಸ್ಕೊಂಡ್ಮೇಲೆ ಅದೇ ಥರ 2 ದಿವಸ ನನ್ನ ಕಣ್ಣಿಗೆ ಕಾಣಿಸ್ಕೊಂತು ಇವ್ರದ್ದು ಫೋಟೋ, ಬಾಬಾಜಿಯವ್ರದ್ದು. ಆಗ ಬಾಬಾಜಿಯವ್ರ ಫೋಟೋ ಕಾಣಿಸ್ಕೊಂಡಾಗ ಮನಸ್ಸಲ್ಲೇ ಕೊರ್ಕೊಂಡು ಕೂತಿದ್ದೆ. ಯಾರು ಗುರುಗಳಾರ ಇದ್ದರೆ, ದೇವರಂತೂ ನನ್ನ ಕೈ ಹಿಡಿಲಿಲ್ಲ. ಇವತ್ತಿನ ಪರಿಸ್ಥಿತಿ ತುಂಬ ಕಷ್ಟ ಬಿದ್ದುಬಿಟ್ಟೆ ಗುರುಜಿ. ತುಂಬ ಅಂದರೆ ತುಂಬ ನೋವು. ಆ ಪರಿಸ್ಥಿತಿ ತಂದುಬಿಟ್ರು ನಮ್ಮ ಸಂಬಂಧಿಕರುಗಳೇ. ಅದೊಂದು ನೋವಿನಿಂದ ತುಂಬ ಒಂದು ಆಗಿ
2-3 ದಿವಸ ಬಾಬಾಜಿಗಳೇ ಕಣ್ಣಿಗೆ ಬಿದ್ದ ಮೇಲೆ ಅದು ಇವರು ವೀಡಿಯೋಗಳು ನೋಡ್ತಾ ಅದೇನಾಯಿತು, ಅಚಾನಕ್ಕಾಗಿ ಈ ವಿಡಿಯೋದಲ್ಲಿ ಬಾಬಾಜಿ ಫೋಟೋ ಇದ್ದಿದ್ದಕ್ಕೂ ನನಗೆ ಬಂದಿದ್ದ ಫೋಟೋ ಇದ್ದಕ್ಕೂ ಮ್ಯಾಚ್ ಆಯಿತು. ಮ್ಯಾಚ್ ಆದಾಗ ಇರಲಿ ಒಂದು ಲಾಸ್ಟ್ ಟ್ರಯಲ್ ನೋಡೋಣ, ಏನಾದರೂ ನನಗೆ ಇಲ್ಲಿ ಅನುಕೂಲ ಆಗಬಹುದೇನೋ ಅಂದ್ಕೊಂಡು ಅದು ಏನೋ ಗಟ್ಟಿ ಮನ್ಸು ಮಾಡಿ 2 ದಿವಸ ಕಾಲಾವಕಾಶ ನಾನೇ ತಗೊಂಡು ಮೆಸೇಜ್ ಮಾಡಿ ಮಾತಾಡಿದ್ಮೇಲೆ ಸರಿ ಬನ್ನಿ, ನೀವು ಸ್ವಲ್ಪ ಹಣಕಾಸಿಗೂ ತೊಂದರೆ ಇತ್ತು, ನೀವು ಹಣಕಾಸಿನ ತಲೆ ಕೆಡಿಸ್ಕೊಬಿಡಿ, ಮೊದಲು ಬಂದು ಸೇರ್ಕೊಳ್ಳಿ ಅಂತ ಹೇಳಿದ್ರು. ಬಂದ ಮೇಲೆ ಇವರು ಹೇಳ್ದಂಗೆ ಫಾಲೋ ಮಾಡಿಕೊಂಡು ಕ್ಲಾಸ್ನಲ್ಲೆಲ್ಲ ಮಾಡಿಕೊಂಡು ಇವ್ರು ಹೇಳಿದ ಕ್ರಿಯೆಗಳನ್ನ ಮಾಡ್ಕೊಂಡು ಬಂದಮೇಲೆ ಅಲ್ಲಿ ಟ್ರಾನ್ಸ್ಗೆ ಹೋದಾಗ ನನಗೆ ಕಂಡಂಥ ಭಯಾನಕ ದೃಶ್ಯಗಳು ಈವನ್ ಗುರುಗಳಿಗೂ ಆಶ್ಚರ್ಯ ಆಗ್ಬಿಡ್ತು. ಯಾಕಂದರೆ ಫಸ್ಟು ಟೈಮಲ್ಲಿ ಅವ್ರು ಫಸ್ಟು ಒಂದು ಶಾರ್ಟಲ್ಲೇ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಟ್ರಾನ್ಸ್ಗೆ ಹೋಗಿ ಕರೆಕ್ಟಾಗಿ ನೋಡ್ತೀನಿ. ಸಮೋಹಿನಿಗೆ ಹೋದಾಗ ಸಮೋಹಿನಿಗೆ ಒಳಪಟ್ಟಾಗ ಬಟ್ ಗುರುಗಳಿಗೂ ಅಷ್ಟು ಇನ್ನೂ ಹೊಸಬ ಅಲ್ಲ, ಪ್ರಾಕ್ಟೀಸ್ ಮಾತ್ರ ಮಾಡಿಸಿದ್ರು ನಮ್ಗೆಲ್ರಿಗೂ. ಆನೆಸ್ಟಾಗಿ ನಾನು ಮಾಡಿದ್ದೆ. ದಿನ ಪ್ರಾಕ್ಟೀಸ್ ಮಾಡಿದ್ರಿ ಸರ್? ಇದು ನನಗೊಂದು 20 ದಿವಸ ಅಷ್ಟೇ ಮಾಡಿದ್ದು, 25 ದಿವಸ ಒಳಪಟ್ಟೆ. ಆವಾಗ ಜೊತೆಗೆ ಮೇನ್ ಏನಂದ್ರೆ ನನಗೆ ಡೆಸ್ಪರೇಟ್ ಆಗಿ ಕಲೀಲೇಬೇಕು ಅನ್ನೋ ಒಂದು ಉದ್ದೇಶ ಇತ್ತು, ಆಸಕ್ತಿ ಈಗಲೂ ಇತ್ತು. ಕಾರಣದಿಂದ ಹೊರಗಡೆ ನನಗೆ ದುಡ್ಡು ಕಟ್ಟಲಿಕ್ಕಾಗಲ್ಲ ಅಂದ್ಬಿಟ್ಟು ಬೇರೆ ಕಡೆ ಸೇರಿಕೊಳ್ಳಿಲ್ಲ. ನನಗಿದ್ರ ಬಗ್ಗೆ ತುಂಬ ವರ್ಷಗಳಿಂದ ಆಸೆನೂ ಇತ್ತು. ಜೊತೆಗೆ ಇದರಿಂದ ಲಾಭ ನಷ್ಟ ಏನು ಅಂತ ನಾನು ಮುಂಚೆನೇ ತಿಳ್ಕೊಂಡಿದ್ದೆ ಬೇರೆ ರೀತಿಯಲ್ಲಿ. ಜೊತೆಗೆ ಈ ಸಂದರ್ಭ ಹೆಂಗಾಯಿತು ಅಂದರೆ ನಾನು ಅಂದ್ಕೊಂಡಿದ್ದಕ್ಕೂ ಈಗ ನಾನು ಕಷ್ಟದಲ್ಲಿ ಸಿಗಾಕೊಂಡಿರೋ ಟೈಮ್ ಒಂದೇ ಅಂದ್ಕೊಂಡು ಇವ್ರು ಹೇಳ್ದಂಗೆ ಪ್ರಾಕ್ಟೀಸ್ ಮಾಡ್ಕೊಂಬಂದಾಗ ತುಂಬ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ತುಂಬ ಆಯಿತು. ಅವತ್ತು ಮೋಸ್ಟ್ಲಿ ಕ್ಲಾಸ್ನಲ್ಲೂ ಕೂಡ ನಾನು ಹತ್ತೋಷ್ಟು ಯಾರೂ ಹೊತ್ತಿಲ್ಲ ಅನಿಸುತ್ತೆ. ಅಷ್ಟು ಅವತ್ತು ದುಃಖ ತಡೆಯೋಕ್ಕಾಗ್ದೇ ಇವ್ರ ಗುರುಗಳು ನಿಮ್ದೆಲ್ಲ ಒಂದು ಲೆವೆಲ್ಗೆ ಬರೋರು ನಾನು ಯಾರಿಗೂ ಸಮೋಹಿನಿ ಪ್ರಾಕ್ಟಿಕಲ್ ಕರಿಯಲ್ಲ ಅಂತ ಹೇಳಿದರು. ಅವತ್ತು ನನ್ನ ಪರಿಸ್ಥಿತಿ ನೋಡೋಕ್ಕಾಗದೆ ನಾನು ಗುರುಗಳಿಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು. ಇವನು ಯಾಕೆ ಇಷ್ಟೊಂದು ಅಳ್ತಾ ಇದ್ದಾನೆ, ಇಷ್ಟೊಂದು ಹೊತ್ಕೊಂಡು ಕಿರ್ಚಾಡ್ತಾವನೆ. ಪ್ರಾಯಶಃ ಅವತ್ತು ಕ್ಲಾಸಲ್ಲಿ ಎಲ್ಲರೂ ಎಷ್ಟು ಜನ ಇದ್ರು ಅಷ್ಟು ಜನ ಒಂಥರ ಮೂಕ ಸ್ತಬ್ಧರಾಗ್ಬಿಟ್ಟಿದ್ರಿ, ಲೇಡೀಸು ಜೆಂಟ್ಸ್ ಎಲ್ಲರೂ. ಅಷ್ಟು ನನಗೆ ಅವತ್ತಿನ ದಿವಸ ತಡ್ಕೊಳಕ್ಕಾಗದಿರೋಂಥ ಪೇನು, ಸೆಲ್ಫ್ ಸೂಯಿಸೈಡ್ ಮಾಡ್ಕೋಬೇಕು. ಒಂದು ಕಡೆ ನೋಡಿದ್ರೆ ಚಿಕ್ಕ ಮಗು ಇದೆ ಮನೇಲಿ, ಒಂದು ಕಡೆ ನೋಡಿದ್ರೆ ತಾಯಿ ಇಲ್ಲ, ತಾಯಿ ತೀರ್ಕೊಂಡು 1 ವರ್ಷ ಅಷ್ಟೇ ಆಗಿರೋದು. ನನ್ನ ಜೊತೆಯಲ್ಲಿರೋವಂಥ ರಿಲೇಷನ್ಗಳೇ ಮಾಡ್ರಿ, ಇದು ಕಡ್ಡಾಯವಾಗಿ ನಾನು ಹೇಳ್ತೀನಿ. ಅವರು ಪ್ರಾಯಶಃ ಯಾವತ್ತಾದರೂ ಈ ವಿಡಿಯೋ ನೋಡಿದ್ರೆ ನಂಗೆ ಚಿಂತೆ ಇಲ್ಲ, ನನಗೆ ಭಯ ಇಲ್ಲ. ಅವ್ರಿಗೆ ಆ ಪರಮಾತ್ಮ ಅಥವಾ ದೇವ್ರು ಅನ್ನೋದಿದ್ದರೆ ಈ ಭೂಮಿ ಮೇಲೆ ಅವರು ಮಾಡಿದಂಥ ಹೀನ ಕೃತ್ಯ, ಅವ್ರು ಮಾಡಿದಂಥ ಮೋಸನ ಅವ್ರಿಗೆ ಬಲಿ ತಗೊಳ್ಳಿ. ಇದು ನನ್ನ ಸ್ವಂತ ಆಸೆಯಿಂದ ಅಲ್ಲ, ಸ್ವಂತ ನೋವಿನಿಂದ ಹೇಳ್ತಾ ಇದ್ದೀನಿ. ಒಂದು ತಾಯಿ ಸತ್ತ ಮೇಲೆ ಇಲ್ದಿರೋ ಅಪವಾದ ನಮ್ಮ ತಲೆ ಮೇಲೆ ನನ್ನ ತಲೆ ಮೇಲೆ ನನ್ನ ಹೆಂಡತಿ ಮೇಲೆ ಕಟ್ಟಿದ್ರು. ನಾವೆಷ್ಟೇ ನನ್ನ ತಾಯಿ ಹತ್ರ ಚೆನ್ನಾಗಿದ್ದು, ನಮ್ಮ ತಾಯಿ ಎಲ್ಲರ ಹತ್ರ ಚೆನ್ನಾಗಿದ್ರು ಕೂಡ ನನ್ನ ಜೊತೇಲಿ ಇರೋ ಸಂಬಂಧಿಕರುಗಳು ನನ್ನ ತಲೆ ಮೇಲೆ ಕಟ್ಟಿದ್ರು. ತಡಿಯೋಕ್ಕಾಗದಷ್ಟು ನಾವು ಅವತ್ತು ಪ್ರಾಯಶಃ ಅವತ್ತು ರಾತ್ರಿ ಇವ್ರ ಕ್ಲಾಸಲ್ಲಿ ನಾನು ಹೊತ್ಕೊಂಡು ಬೆಳಗ್ಗೆ ಇವರು ನನ್ನನ್ನು ಮನೆ ಹತ್ರ ಬಂದು ಕರೆದಿಲ್ಲ ಅಂದಿದ್ರೆ ಪ್ರಾಯಶಃ ನನಗೇನೋ ಅವತ್ತು ರಾತ್ರಿ ಇಲ್ಲ ಬೆಳಗ್ಗೆ ತೊಂದರೆ ಆಗ್ಬಿಡೋದು. ತೊಂದರೆ ಅಂದರೆ ಏನು, ಅಷ್ಟು ಮಟ್ಟಿಗೆ ನನಗೆ ಕೋಪ, ಎಷ್ಟು ಮಟ್ಟಿಗೆ ಕೋಪ ಅಂದರೆ ನಾನು ಕಿರ್ಚಾಡಿ ಮನೇಲಿ ಅಷ್ಟು ಗಲಾಟೆ ಆಗಿರೋದ್ರಿಂದ ಪ್ರಾಯಶಃ ನಮ್ಮ ವೈಫು ಕೂಡ ಆವಾಗಲೇ ಹೇಳೋದು, ರೀ ಇಷ್ಟೊಂದು ಕಿರ್ಚಾಡ್ಬಿಡ್ರಿ, ಮಗು ಐತಿ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನಾಗ್ಬಿಡ್ತದೆ. ಅವ್ರಿಗೆಲ್ಲರೂ ನಾನು ಹೆಂಡ್ತಿಗೂ ಕೂಡ ಏನು ಭಯ ಆಗೋಯ್ತು, ಇವರು ಇಷ್ಟೊಂದು ಕೋಪದಿಂದ ಇವರು ಮಾಡಿದಾರಲ್ಲ, ಕಿರ್ಚಾಡ್ತಾರಲ್ಲ, ಏನಾರ ಬ್ರೈನ್ ಸ್ಟ್ರೋಕೋ ಬಿ ಪಿ ಏನಾರು ಆಗ್ಬಿಟ್ಟದು ಅಂತ ಭಯ ಆಯ್ತು ಅವ್ರಿಗೆ. ಅವತ್ತು ಧೈರ್ಯ ಅವತ್ತು ಸಂಜೆ ಇವ್ರನ್ನ ಫೋನಲ್ಲಿ ಕ್ಲಾಸಿಗೆ ಬರೋಕ್ಕೆ ಮುಂಚೆ ಗಾಡಿಲೂ ಬಿದ್ದೇಟ್ ಮಾಡ್ಕೊಂಡೆ ಅವತ್ತು. ಅದನ್ನು ಕೂಡ ಗುರುಗಳೇ ಇವತ್ತು ನಿಮ್ಗೆ ನೋಡಬೇಕಾಯಿತು, ಹಿಂಗೆ ಅಡ್ಡ ಒಂದು ನನಗೆ ಗೊತ್ತಿಲ್ಲದೇ ಒಂದು ಆ ಕಡೆ ಆಟೋದನ್ನು ಬಂದು ಹೊಡೆದ 2 ಜಂಪ್ ಹಾಕೊಂಡು ಕೆಳಗೆ ಬಿದ್ದಿದ್ದೀನಿ. ಆ ಬಿದ್ದು ಕಾಲು ವೇಟ್ ಮಾಡಿಕೊಂಡು ಗಾಡಿಗೆ ಒಂಚೂರು ತೊಂದರೆ ಆಗೋದು ಮನೆಗೆ ಬಂದು ಇಟ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಹೇಳಿದೆ ಅವ್ರಿಗೆ. ಆ ಟೈಮಲ್ಲಿ ಗುರುಗಳು ಇವ್ರು ನಮ್ಮ ಜಾಗದಿಂದನೇ ಹೋದ್ರಂತೆ ಮನೆಗೆ. ಮುಂಚೆ ಹೇಳಿದ್ರೆ ಸಿಗ್ತಿದ್ದೆ ಅಂತ. ಅವತ್ತು ರಾತ್ರಿ ತಡ್ಕೊಳಕ್ಕಾಗಿಲ್ಲ, ಅಷ್ಟು ಚಿತ್ರವಂತ, ಅಷ್ಟು ಮಾನಸಿಕವಾಗಿ ಅವರು ವೇದನೆ ಹಿಂದೆಯಿಂದ ಮಾಡಿರೋದು, ಯಾರು ಮುಂದೆಯಿಂದ ಮಾಡಿರೋದಲ್ಲ. ಫ್ರೆಂಡ್ಸು, ಸಂಬಂಧಿಕರ ಸರ್ಕಲ್ ಅವ್ರಿಗೆಲ್ಲ ಏನಂದರೆ ಇವನು ಉದ್ಧಾರ ಆಗ್ತಾನೆ ಇನ್ನು ಒಂದು. ಬಟ್ ಸಂಬಂಧಿಕರುಗಳು ನನ್ನ ಮುಗಿಸ್ಲೇಬೇಕು ಅನ್ನೋದಿತ್ತು. ತುಂಬ ದೂರ ಸಂಬಂಧಿಕರು, ಹತ್ರ ಸಂಬಂಧಿಕರೇ. ಇದು ನೋಡಿದವ್ರು ಅವ್ರಿಗೆ ಒಳಪಟ್ಟಾಗ ಏನು ನೋಡಿದ್ರಿ? ಅಲ್ಲಿ ನೋಡಿದಾಗ ಕ್ಲೀನಾಗಿ ನನಗೆ ಗೊತ್ತಾಯಿತು. ಹೆಸರು ಮಾತ್ರ ಹೇಳಕ್ಕೆ ಇಷ್ಟಪಡಲ್ಲ ನಾನು.
ಆ ಸಂಬಂಧದವರು ಕ್ಲೀನಾಗಿ ಒಂದು ಅರಿಯ ಜಾಗದಲ್ಲಿ ಕೂತ್ಕೊಂಡು ವಾಮಾಚಾರ ಮಾಡ್ತಾ ಇದ್ದಾರೆ ಕ್ಲೀನಾಗಿ. ಇಷ್ಟೇ ಗಂಟೆಗೆ ನನಗೆ ಅವರು ಅದೇನೋ ಗುರುಗಳಿಗೂ ಅವತ್ತು ಆಶ್ಚರ್ಯ, ಅಲ್ಲಿರೋ ಟೈಮು ಡೇಟ್ ಕೂಡ ನನಗೆ ಕಾಣಿಸ್ತಿತ್ತು ಅವತ್ತು. ಅದು ಗುರುಗಳಿಗೆ ಅದು ದೊಡ್ಡ ಆಶ್ಚರ್ಯ, ಹೆಂಗೆ ಹೇಳ್ತಿದ್ಯಾ ನೀನು ಅಂತ. ಅದನ್ನು ಎದ್ದು ಸಮ್ಮೋನಿ ಮುಗಿದು ಈಚೆಗೆ ಬಂದ ಮೇಲೆ ಗುರುಗಳು ಟೈಮು ಡೇಟ್ ಸಮೇತ ಹೇಳ್ತಾರೆ, ಇವೆಲ್ಲ ನೀನು ಹೇಳಿದ್ಯಾ ಅಂತ. ಆದರೆ ನನಗೆ ಒಂಚೂರು ಜ್ಞಾಪನ ಇಲ್ಲ, ಒಂಚೂರು ಜ್ಞಾಪನ ಇಲ್ಲ. ಹೇಳಿದಷ್ಟೇ, ಇವರೆಲ್ಲ ಬಿಡಿಸಿ ಹೇಳಿರೋದು. ಅಲ್ಲಿವರೆಗೂ ಏನು ಜ್ಞಾಪನ ಇಲ್ಲ. ಅವತ್ತು ಕೇವಲ ಒಂದು 30-40 ಮಿನಿಟ್ಸ್ ಟ್ರೈ ಮಾಡೋಣ ಅಂತ ಗುರುಗಳು ಕರ್ಕೊಂಡೋಗಿ ಟ್ರೈ ಮಾಡಿದ್ರು. ಅದು ಆಲ್ಮೋಸ್ಟ್ 2.5 ಅವರಿಂದ 3 ಅವರ್ ಹೋಗ್ಬಿಡ್ತು. ಗುರುಗಳಿಗೆ ಆಶ್ಚರ್ಯ, ಅದು ಆನೆಸ್ಟಾಗಿ 3 ಅವರ್ ಹೋಗ್ತು. ಆಗಲೇ ಇಲ್ಲ. ತುಂಬ ವರ್ಷಗಳಿಂದ ದುಃಖ ತುಂಬಿತ್ತು ಸರ್. ನಾನು ಹೊಟ್ಟೆ ಒಳಗಡೆ ಅಷ್ಟು ಮಟ್ಟಿಗೆ ದುಃಖ ತುಂಬಿತ್ತು ಅಂದರೆ ಪ್ರಾಯಶಃ ಈ ಒಂದು ಕನ್ನಡ ಫಿಲಮಲ್ಲಿ ಒಂದು ಯಾವುದೋ ಒಂದು ಫಿಲಮಲ್ಲಿ ಆ ಲೇಡಿಗೆ ದುಃಖ ತುಂಬಿಕೊಂಡಾಗ ಇನ್ನೊಬ್ಬರು ಬಂದು ತೆಗಿಸ್ತಾರಲ್ಲ, ಆ ಥರ ಗುರುಗಳು ನಂಗೆ ಅವತ್ತು ತೆಗೆಸಿದ್ರು ದುಃಖನ. ಹತ್ತುಬಿಟ್ಟೆ, ನಿಜ ಆನೆಸ್ಟಾಗಿ ಹೇಳ್ತೀನಿ, ಹತ್ತುಬಿಟ್ಟೆ. ಪ್ರಾಯಶಃ ಮೋಸ್ಟ್ಲಿ ನಾನು ಎದ್ದಾಗಿಲ್ಲ, ಬಟ್ಟೆ ಎಲ್ಲ ತೇವಾಗಿತ್ತಂತೆ. ಅವ್ರ ತಾಯಿ ಇವರೆಲ್ಲ ಹೇಳ್ತಾರೆ, ಏನಕ್ಕೆ ಇಷ್ಟೊಂದು ತೇವಾಗೈತೆ ಅಂತ ಸೆಕೆ ಅಂತ ಇವ್ರಂದ್ರೆ. ಆಮೇಲೆ ಗುರುಗಳು ಅಮ್ಮ ಹೇಳಿದ್ರು, ಇಲ್ಲ ನೀನು ತುಂಬ ಹತ್ತಿದ್ಯಪ್ಪ ಇವತ್ತು ಅಂತ. ಅಷ್ಟು ಹತ್ತಿದ್ದೀನಂತೆ. ಪ್ರಾಯಶಃ ಅವತ್ತು ನಾನು ಹತ್ತಿದ್ದು, ಇವತ್ತು ಬೇರೆಯವ್ರು ನಗಿಸ್ತಾ ಇದ್ದೀನಿ. ಅದು ನನಗೆ ಇದೊಂದು ಇದು. ಬಟ್ ಸಮ್ಮೋನಿಲಿ ಮಾತ್ರ ಆಳವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಜ ಹೇಳ್ತೀನಿ, ಇದರಲ್ಲಿ ಯಾವುದೇ ಒಂದು ಮೋಸ ಇಲ್ಲ, ಕಣ್ಕಟ್ಟಿಲ್ಲ. ನಂಬಬೇಕು. ಇದಕ್ಕೆ ಒಂದೇ ಒಂದು ಪ್ರಾಕ್ಟೀಸ್ ಮಾಡೋದು, ಪ್ರಾಕ್ಟೀಸ್. ಇದರಲ್ಲಿ ಕಣ್ಕಟ್ಟಿಲ್ಲ ಮತ್ತು ಇದಿಲ್ಲ, ಅಪನಂಬಿಕೆ ಇಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ನಮಗೇನು ಅಂತ ತಕ್ಷಣ ಅದಾದಮೇಲೆ ಗುರುಗಳು 2.5 ಅವರಲ್ಲೇ ಎಲ್ಲ ಪ್ರೊಸೀಜರ್ ಫಾಲೋ ಮಾಡ್ದಂಗೆ ಎಲ್ಲ ಫಾಲೋ ಮಾಡಿ ಎಲ್ಲ ತೆಗೆಸಿ ನೋಡಿದಾಗ ನನಗೆ ಬೇಕಾಗಿರೋವಂಥ ತುಂಬ ಹತ್ತಿರವಾಗಿರೋವಂಥ ಸಂಬಂಧಿಕರುಗಳೇ ನನ್ನ ಮೇಲೆ, ನನ್ನ ಹೆಂಡತಿ ಮೇಲೆ ಮಗನ ಬಿಟ್ಟುಬಿಟ್ಟು, ಮಗ ಚಿಕ್ಕವನು ಅಂದ್ಬಿಟ್ಟು ಅವನನ್ನು ಬಿಟ್ಟುಬಿಟ್ಟು ಭಾಳ ಪ್ರಯೋಗಗಳು ಮಾಡಿದ್ದಾರೆ. ಹುಡುಕ್ತಾ ಹೋದಾಗ ಮನೆಯೊಳಗೂ ಕೂಡ ಸಿಕ್ತು ಒಂದು ಸಾಮಾನು. ಅದರಲ್ಲಿ ತೆಗೆದು ನೋಡಿದ್ರೆ ಒಂದು ವಿಷಾದಕಾರ, ಒಂದು ಬೇಜಾರು ಸನ್ನಿವೇಶ ಅಂದರೆ ಅದರಲ್ಲಿ ನಮ್ಮ ತಾಯಿ ಫೋಟೋ ಇತ್ತು, ನನ್ನ ಹೆಂಡತಿ ಫೋಟೋ ಇತ್ತು. ಆ 2 ಫೋಟೋದಲ್ಲಿ ಒಂದು ಫೋಟೋ ಇತ್ತಲ್ಲ ನನ್ನ ಹೆಂಡ್ತಿದು, ಎಷ್ಟು ಮಟ್ಟಿಗೆ ಕೋಇನ್ಸಿಡೆಂಟ್ ಆಗಿತ್ತು ಅಂದರೆ, ನಾನು ಹೇಳಿದಂಥ ಬಟ್ಟೆ ಕಲರು, ಫೋಟೋ ಕಲರು ನಿಜವಾಗ್ಲೂ ಮನೆಗೆ ಹೋಗಿ ನೋಡಿದಾಗ ಅವಳ ಹತ್ರ ಮಿಸ್ ಆಗಿತ್ತು ಆ ಫೋಟೋ. ಅವಳು ಗೊತ್ತಿಲ್ಲ ನಾನು ಇಲ್ಲಿ ಯಾವ ಕಲರ್ ಹೇಳಿದ್ದೀನಿ, ಯಾವ ಕಲರ್ ಫೋಟೋ ಅಲ್ಲಿ ಹಾಕೋರೆ ಆ ಜಾಗದಲ್ಲಿ ಅಂತ. ಅಲ್ಲಿ ಹೋಗಿ ಹೇಳಿದಾಗ ಅವಳು ಅದನ್ನು 6 ತಿಂಗಳಿಂದನೇ ಹುಡ್ಕೊಳ್ಳೋ ಆ ಫೋಟೋನ. ನಾನು ಮೂಲತಃ ಬೆಂಗಳೂರಿನಲ್ಲಿ ಇದ್ದಿದ್ದೆಲ್ಲ, ಹೊರದೇಶದಲ್ಲೇ ಕೆಲಸ ಮಾಡ್ತಿದ್ದು. ಇವಾಗ 1-2 ವರ್ಷ ಆಯಿತು ಬೆಂಗಳೂರು ಬಂದು ತಿರುಗಿ ವಾಪಸ್ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಾಗ ನನ್ನ ಸ್ನೇಹಿತರುಗಳು ಅವರು ಬೇಕಾದವರೆಲ್ಲ ಇವನು ಹೊರಗಡೆ ಹೋದರೆ ಇನ್ನೂ ದುಡಿತಾನೆ, ಸಂಪಾದನೆ ಮಾಡ್ತಾನೆ ಅಂದ್ಬಿಟ್ಟು ಸ್ವಂತ ನನ್ನ ಪಾಸ್ಪೋರ್ಟ್ ಮೇಲೆ ಮಂತ್ರಗಳು ಹಾಕೋರು. ಇವಾಗ್ಲೂ ಕೆಲವರು ಎಷ್ಟು ಮಟ್ಟಿಗೆ ಇಳಿದಿದ್ದಾರೆ ಅಂದರೆ ನನ್ನ ಪಾಸ್ಪೋರ್ಟ್ ಮೇಲೆ ಮಂತ್ರಗಳು ಹಾಕಿದ್ದಾರೆ. ಇದು ಅನ್ಯ ಧರ್ಮದವ್ರು ಮಾಡಿರೋಂಥ ಸ್ನೇಹಿತರು, ನಾನು ಹೆಸರು ಹೇಳಲ್ಲ. ಅನ್ಯ ಧರ್ಮದವ್ರು ಮಾಡಿರೋಂಥ ತುಂಬ ಕ್ಲೋಸ್ ಫ್ರೆಂಡು. ಕೇವಲ ಒಂದೇ ಒಂದು ಉದ್ದೇಶ, ಇವನು ತಿರುಗಿ ಬೇರೆ ಕಡೆ ಹೋದರೆ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ಒಂದೇ ಒಂದು ಆ್ಯಟಿಟ್ಯೂಡ್, ಬೇರೆ ಇನ್ನೇನು ಇಲ್ಲ. ಆದರೆ ಇವತ್ತು ನಾನು ಚೆನ್ನಾಗಿದ್ದೀವಿ, ದ್ವೇಷ ಇಲ್ಲ. ಅವನಿಷ್ಟು ಮಾಡಿದ್ದಾನೆ ಅಂತ ಅಂದ್ರೂ ನಾನು ಅವನು ಚೆನ್ನಾಗಿದ್ದೀವಿ. ಅವನು ಈಗಲೂ ಹೊರದೇಶದಲ್ಲಿದ್ದಾನೆ, ಡೈಲಿ ಮಾತಾಡ್ತಾನೆ ನನ್ನ ಹತ್ರ. ಬಟ್ ಇದನ್ನು ಏನಂತ ಹೇಳ್ಬೇಕು ಹೇಳಿ, ಯಾರು ನಂಬೋದು? ಫ್ರೆಂಡ್ಸ್ ನಂಬೋದು, ಒಡಹುಟ್ಟಿದವ್ರು ನಂಬೋದು, ಹೊರಗೆ ನಂಬೋದು. ನನಗೆ ಭಾಳ ಬಿತ್ತು. ಇರೋನು ಒಬ್ಬ ಮಗ, ಇರೋದು 2 ಅಗ್ದಿರು, ಯಾರನ್ನು ನಂಬ್ತೀರಾ? ಭಾಳ ತುಂಬ ಬೇಜಾರಾಯಿತು ಸರ್. ಕೊನೆಗೆ ನಾನು ಹೇಳೋದಲ್ಲ, ಅವತ್ತು ಗುರುಗಳು ಏನಾರು ಅವತ್ತು ಸಾಯಂಕಾಲ ನೆಕ್ಸ್ಟ್ ಡೇ ನೀನು ಬರಲೇಬೇಕು ಮನೆಗೆ ಬಾ ಅಂತ ಕರೆದು ಅವತ್ತು ಏನಾರು ಪ್ರಾಯಶಃ ನಾನು ಟ್ರಾನ್ಸ್ ಕಳಿಸಿ ಆ ಕೋಪ ಮತ್ತು ಆ ಬ್ಲ್ಯಾಕ್ ಮ್ಯಾಜಿಕ್ದೆಲ್ಲ ಸ್ವಲ್ಪ ರಿಮೂವ್ ಮಾಡಿಲ್ಲ ಅಂತ ಇದ್ದಿದ್ದರೆ ಪ್ರಾಯಶಃ ಇವತ್ತು ನಾನು ಇಲ್ಲಿ ಇರ್ತಿರ್ಲಿಲ್ಲ, ಬೇರೆ ಥರ ಇರ್ತಿದ್ದೆ. ಯಾಕಂದ್ರೆ ಅದು ತುಂಬ ಕೈ ಮೀರೋಗಿತ್ತು ಅಂದರೆ ಹೆಂಗಾಗ್ಬಿಡ್ತಿತ್ತು ಅಂತಂದರೆ, ಸೇಮ್ ಒಂದು ಬಾಣಲಿಯಲ್ಲಿ ಏನಾರ ಒಂದು ನೀರು ಹೆಚ್ಚಿದ್ರೆ ಸಿಡಿ ಅಂತೀವಲ್ಲ, ಅಷ್ಟು ಕೋಪ ಕುದೀತಿತ್ತು. ಯಾಕೆ ನನಗೆ ಮಾಡಿದವ್ರು ಕಣ್ಣು ಕಾಣ್ತಾ ಇತ್ತು ನನಗೆ. ಗುರುಗೆ ನಾನು ಹೇಳಿದೆ, ಗುರುಗಳೇ ನನಗೆ ಹಿಂಗೆ ತೊಂದರೆ ಆಯ್ತಾ ಇದೆ, ಯಾರೋ ಇಂಥವ್ರೆ ಇರ್ಬೋದೇನೋ ನೋಡಿ ಅಂತಾಗ ಆವಾಗ ಅವ್ರು ಟ್ರಾನ್ಸ್ಫರ್ ಕಳಿಸಿದಾಗ ಆ ಥರ ನೋಡಿ ಹರಿಯ ನೀರ ಹತ್ರ ಕೂತ್ಕೊಂಡು 2 ಹೆಂಗಸು 1 ಗಂಡಸು, ಹೆಸರುಗಳು ಹೇಳಲ್ಲ, ಅವು ನಮಗೆ ತುಂಬ ಆತ್ಮೀಯ ಸ್ವಂತ ರಿಲೇಷನ್ಗಳೇ ಮಾಡಿ ಹೋಗಿದ್ದಾರೆ. ಜೊತೆಗೆ ಅದಾದಮೇಲೆ ಇವರಿಗೆ ತೊಂದರೆ ಆಗಬೇಕು ಅಂತ ಎಲ್ಲ ಮಾಡಿ ಈ ಥರ ಮಾಡಿದ್ದಾರೆ. ಆದ್ದರಿಂದ ಅವತ್ತು ಇವರು ಏನಾರು ನನಗೆ ಸ್ವಲ್ಪ ಟ್ರಾನ್ಸಲ್ಲಿ ಹೋಗಿ ನನ್ನ ಹೊಟ್ಟೆ ಒಳಗಿರೋಂಥ ಅಷ್ಟು ದಿವಸದ್ದು ದುಃಖ, ನೋವು
ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ಸ್ ಏನಾದ್ರು ತೆಗ್ದಿಲ್ಲ ಅಂದರೆ ಪ್ರಾಯಶಃ ನಾನಿವತ್ತು ಬೇರೆ ರೀತಿ ಇರ್ತಿದ್ದೆ. ಮೋಸ್ಟ್ಲಿ ಇದೆಲ್ಲ ನಿಮಗೆ ತುಂಬಾ ಬದಲಾವಣೆ ಇಲ್ಲ. ಇದು ಮಾತ್ರ ನಮ್ಮ ಮನೇಲಿ ನನ್ನ ಹೆಂಡತಿ ನನ್ನ ಮಗ ಕೇಳ್ತಾರೆ, ಅಪ್ಪ ನಿನ್ನ ಕೋಪ ಎಲ್ಲೋಯ್ತು ಅಂತ ಕಾಮಿಡಿ ಮಾಡ್ತಾರೆ ಇವಾಗ. ದಿಸ್ ಇಸ್ ಆ್ಯಕ್ಚುಯಲ್ ಫ್ಯಾಕ್ಟ್, ಫ್ರ್ಯಾಂಕ್ ಆಗಿ ಹೇಳ್ತೀನಿ. ಜೊತೆಗೆ ಇನ್ನೊಂದು ಏನಾಗಿದೆ, ನಾನು ಇವಾಗ ಆ ಕೋಪ ಬಿಟ್ಟು ಹೋದ್ಮೇಲೆ ನಾವಿರೋಂಥ ಸರೌಂಡಿಂಗಲ್ಲಿ ನನ್ನ ವಾಯ್ಸೇ ಬರಲ್ಲ ಈಚೆ. ಎಲ್ಲರೂ ಎಲ್ಲ ಕೇಳ್ತಾರೆ, ಅವ್ರು ಇದ್ದಾರ ಮನೇಲಿ ಅಂತಾರೆ. ಅಷ್ಟು ಗತ್ತು ವಾಯ್ಸ್ ಇತ್ತು. ಇದು ತೆಗೆದ ಮೇಲೆ ನಾನು ಮನೇಲಿ ಇರ್ತೀನೋ ಇರಲ್ವೋ ಅನ್ನೋದೇ ಗೊತ್ತು. ನನ್ನ ಹೆಂಡತಿ ಮೇಲೂ ಅಲ್ಲ, ನನ್ನ ಮಗನ ಮೇಲೂ ಅಷ್ಟು. ಪಾಪ ಸುಳ್ಳು ಹೇಳ್ಬಾರ್ದು, ಭಾಳ ನಮ್ಮ ಸಂಬಂಧಿಕರುಗಳು ಮಾಡಿರೋ ಕಚಡ ಕೈ ಕೆಲಸಕ್ಕೆ ಅನ್ಯಾಗ ಚಿಕ್ಕ ಮಗನಿಗೆ ನನ್ನ ಮಗನಿಗೆ ಅಳು ತಡೆಯೋಕ್ಕಲ್ಲ, ಅಷ್ಟು ಅಳು ಬಂದ್ಬಿಡ್ತದೆ ಅನ್ಸ್ಕೊಂಡು ಎತ್ತೆತ್ತು ಒಗ್ದಿದ್ದೀನಿ ಅವನ್ನ. ನನ್ನ ಕೋಪನ ಅವ್ನು ಸಣ್ಣದು ಏನೇ ಒಂದು ಮಾಡ್ರು ಎತ್ತೆತ್ತು ಒಗ್ದಾಕಿದ್ದೀನಿ. ಅವ್ರ ನಮ್ಮ ಮಗನ ಗುರುಗಳು ಕೂಡ ನೋಡಿದ್ದಾರೆ, ಅವನು ಎಷ್ಟು ಶಾರ್ಪ್ ಅಂತಂದರೆ ಇಷ್ಟು ಹೇಳಿದ್ರೆ ಇಷ್ಟು ನುಂಗ್ತಾನೆ. ಅವ್ನು ಯೋಚನೆ ಮಾಡೇ ಮಾತಾಡ್ತಾನೆ. ಅವನು ಇವಾಗಲೂ ಕೂಡ ಚಿಕ್ಕ ವಯಸ್ಸಾದ್ರೂ 4ನೇ ಕ್ಲಾಸ್ ಆದರೂ ಕೂಡ ಅವ್ನು ಯೋಚನೆ ಮಾಡೇ ಮಾತಾಡ್ತಾನೆ. ಆದರೆ ಅವನು ಎತ್ತೆತ್ತು ಒಗ್ದಿದ್ದೀನಿ. ದಿಸ್ ಈಸ್ ನಾಟ್ ಬಿಕಾಸ್ ಆಫ್ ಮೈ ಓನ್ ಎಫೆಕ್ಟ್, ಇಟ್ ಈಸ್ ಪ್ಯೂರ್ಲಿ ಫ್ರಮ್ ದಿ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್. ದಿಸ್ ಐ ಕ್ಯಾನ್ ಗಿವ್ ಇಟ್ ಇನ್ ರೈಟಿಂಗ್. ಯಾಕೆಂದ್ರೆ ಗುರುಗಳ ಹತ್ರ ಬರೋಕ್ಕೆ ಮುಂಚೆನೇ ನಾನು ರಿಸರ್ಚ್ ಮಾಡಿದ್ದೆ. ಆದರೆ ನನಗೆ ಅವ್ರು ಕೊಟ್ಟಿದ್ದಂಥ ಕೊಟೇಶನಲ್ಲಿ ನನ್ನ ಕೈಲಿ ಬರ್ಸೋಕ್ಕಾಗಲಿಲ್ಲ ಬೇರೆ ಕಡೆ ಹೋದಾಗ. ಇದು ಕುಲ್ಲ ಹೇಳ್ತೀನಿ. ಆದರೆ ಇದನ್ನು ನಾನು ಗುರುಗಳ ಹತ್ರ ಹೇಳಿರಲಿಲ್ಲ. ಏನಂತ ನನಗಾಗಲೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರೆ ಅಂತ ನಾವು ಹೇಳಿರಲಿಲ್ಲ. ನಾನು ಕಲಿಬೇಕು ಅಂತ ಬಂತ ಎಲ್ಲ ಓಪನ್ ಆಯಿತು. ನನಗೆ ಇಂಟೆನ್ಷನ್ ಒಳಗೆ ಗೊತ್ತಿತ್ತಲ್ಲ ನಂಗೆ ಆಗಿದೆ ಅಂತ. ಎಲ್ಲ ಕಡೆ ಅಲ್ದು ಬಂದಿದ್ದೆ. ಬಟ್ ನಾನು ಮಾತ್ರ ನೇರವಾಗಿ ಹೇಳ್ತೀನಿ, ಚಾನಲ್ ಮುಖಾಂತರ ನಾನು ಎಲ್ಲೂ ದುಡ್ಡು ಕೊಟ್ಟು ಕಳ್ಕೊಂಡಿಲ್ಲ. 10 ಸತಿ ಯೋಚನೆ ಮಾಡಿ ಒಳ್ಳೆ ಕಡೆ ಕಾಲಿಡ್ತಿದ್ದೆ. ಐ ಆಮ್ ಪ್ರೌಡ್ ಆಫ್ ಇಟ್. ಬಟ್ ಎಲ್ಲೇ ಇಟ್ಟರು ನಂದೊಂದು ಪಾಲಿಸಿ ಏನು ಅಂತಂದರೆ, ನಾನು ಒಂದು ಕೋರ್ಸ್ ಕಲಿಯೋಕ್ಕಾಗಲಿ ಒಂದು ವಿದ್ಯೆ ಕಲಿಯೋಕ್ಕೆ ನಾನು ದುಡ್ಡು ಕೊಟ್ಟರೆ ಕಬ್ಬಿಣ್ದಂಗೆ ಹಿಂಡಬೇಕು. ನಾನು ಕೊಟ್ಟಿರೋ ದುಡ್ಡಿಗೆ 10 ಪಟ್ಟು ನಾನು ವಿದ್ಯೆ ಎತ್ಕೋಬೇಕು. ನನ್ನ ಪಾಲಿಸಿ ಅದು. ಬೇರೆಯವ್ರ ಥರ ಬಂದ್ಬಿಟ್ಟು ನಾನು ತಲೆಗೆ ಹೋಗಿಲ್ಲ ಅಂತ ಅಂದರೆ ನೀವು ಹೇಳ್ಕೊಟ್ಟಿದ್ದೆ ಸರಿ ಇಲ್ಲ, ನಾನು ಬಿಟ್ಟು ಹೋದೆ ಅಂತ ನಾನು ಹೇಳೋ ಜಾಯಮಾನ ಅಲ್ಲ. ನನ್ನ ಪಾಲಿಸಿ ಏನಂದರೆ, ನಾನು ಏನಾದ್ರು ಫೀಸ್ ಕಟ್ಟಿದ್ದೀನಿ ಅಂದರೆ 10 ಪಟ್ಟು ಕಬ್ಬಿಣ್ದಂಗೆ ಎತ್ಕೋಬೇಕು. ನಾಲೆಜ್, ನಾಟ್ ಅದರ್ ಥಿಂಗ್ಸ್. ಆವಾಗಲೇ ನಮ್ಗೇನಾಗ್ತದೆ ಅಂತಂದರೆ, ಈಗ ಇದಕ್ಕೆ ಮುಂಚೆ ರೇಖಿ, ಕರ್ಣ ರೇಖೆಯಲ್ಲೇ ಮಾಡಿದ್ದೆ. ತುಂಬ ಮಾಡಿ ನಾನು ಬೇರೆ ಗುರುಗಳ ತನಕ ಕಲ್ತಿದ್ದು. ಆ ಕಲ್ತಿ ಅದರಿಂದ ನಾನು ತುಂಬ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡಿದ್ದೀನಿ ಸರ್ ಲೈಫಲ್ಲಿ. ಇವತ್ತೇನಾದ್ರು ಇವ್ರು ಬರೋಕ್ಕೆ ಮುಂಚೆನೂ ನನಗೊಂದು ಬ್ಯಾಕ್ ಬೋನ್ ಅಂತ ಇದ್ದರೆ, ನನ್ನ ಜೀವನದಲ್ಲಿ ಬ್ಯಾಕ್ ಬೋನ್ ಅಂತ ಏನಾರು ಇತ್ತೆ, ದಟ್ ಈಸ್ ರೇಖಿ ಆ್ಯಂಡ್ ಕರುಣ ರೇಖಿ. ಅದಾದಮೇಲೆ ಇವಾಗ ಇದು ನನಗೆ ಜೀವನ ಅಸ್ತ್ರ ಅಂತಾರೆ ನೋಡಿ, ಅದು. ಇವಾಗ ನೀವು ಸಮೋಹಿನಿ ಕಲ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ನೀವು ಸ್ವಸಮೋಹಿನಿಗೆ ಒಳಪಟ್ಟಿದ್ದೀರಾ ಯಾವಾಗ? ಸರಿ ಒಂದು ಈಗ ರೀಸೆಂಟಾಗಿ ಒಂದು 2 days ಬಿಫೋರೇ ಮಾಡಿ ಅವ್ರಿಗೆ ಹೇಳಿದೆ. ಹುಷಾರಿಲ್ದಿದ್ದಾಗ ಇವ್ರು ಏನೋ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ರು. ನಾನು ಬೇಡ ಪ್ರಾಕ್ಟೀಸ್ ಮಾಡಬೇಡ ಅಂತ ಹೇಳಿದರು. ಆದರೂ ಮಾಡಿದೆ 1-2 ಸತಿ. 3ನೇ ಸತಿ ಸ್ವಲ್ಪ ಭಯ ಆಯಿತು. ಆಮೇಲೆ ಫಸ್ಟ್ 2 ಟೈಮ್ ಚೆನ್ನಾಗಿ ಬಂತು. ಮನೇಲೇ ಮಾಡಿದ್ವಿ. ಇವ್ರು ಬೇಡ ಇವೆಲ್ಲ ಟ್ರೈ ಮಾಡಬೇಡ ಅಂತ ಹೇಳಿದರು. ಬಟ್ ನನಗೆ ಅದು ಮಾಡಲೇಬೇಕು ಅಂತ ಒಂದು ಚಟ ಇತ್ತು ನನಗೆ. ಯಾಕಂದ್ರೆ ಇವ್ರು ಕೊಡ್ತಿದ್ದ ಕಾಮೆಂಟ್ಸು, ಕೋರ್ಸು ನನಗೆ ಅದು ಮೈಂಡಲ್ಲೇ ಇತ್ತಲ್ಲ, ಅದೇ ಥರ ಫಾಲೋ ಮಾಡ್ಕೊಂಡು. ಇದಕ್ಕೆ ಏನಂದರೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ, ನನ್ನ ಹೆಂಡ್ತಿನೂ ಕೂಡ ಸಪೋರ್ಟಿವ್ ಆಗಿದ್ಲು. ಅವಳಿಗೂ ಇದ್ರ ಬಗ್ಗೆ ಆಸಕ್ತಿ ಇದೆಲ್ಲ ನಂಬ್ತಿದ್ಲಲ್ಲ. ಸೊ ಆದ್ದರಿಂದ ನಮಗೆ ಏನು ಸಮಸ್ಯೆ ಬರಲಿಲ್ಲ. ಜೊತೆಗೆ ಇದಕ್ಕೆ ನನ್ನ ಮೇನ್ ಪ್ಲಸ್ ಪಾಯಿಂಟ್ ಏನಂದರೆ, ಇವರು ನಮಗೆ ದಶಾಮಕ್ಕಳಿದ್ದು ಮಂತ್ರ ಎಲ್ಲ ಪೂಜೆ ಮಾಡ್ತಾರಲ್ಲ, ಅದು ಒಂಥರ ಈ ಹಾರ್ಸ್ ಪವರ್ ಇದ್ದಂಗೆ. ದಿಸ್ ಈಸ್ ಆನೆಸ್ಟ್. ಯಾಕೆ ನಾನು ಚೆಕ್ ಮಾಡಿದ್ದೀನಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಓಂ ಕ್ರಿಯಾ ಬಾಬಾಜಿ ನಮಃ. ಓಂ ಮುದ್ರ ಬ್ರಹ್ಮಾಯ ವಿದ್ಮಹೆ ಮಂತ್ರತಂತ್ರ ಸ್ವರೂಪಾಯ ಧೀಮಹಿ ತನ್ನೋ ಲಕ್ಷ್ಮೀ ಶ್ರೀನಿವಾಸ ಪ್ರಚೋದಯಾತ್. ಒಂದು 21 ದಿವಸದ್ದು ಬರೀ ಮಾಟ ಮಂತ್ರ ನಿವಾರಣೆದೆ ಕಾರ್ಯಾಗಾರ ಮಾಡ್ತಾಯಿದ್ದೀನಿ. ಎಲ್ಲ ಆನ್ಲೈನಲ್ಲಿರುತ್ತೆ, ಆಫ್ಲೈನ್ಗೂ ಬರ್ಬೋದು. ಆಮೇಲೆ ಕೊನೆಯ ದಿನ ಮಂಡಲ ರಚನೆ ಮಾಡಿ ಆ ಮಂಡಲದಲ್ಲಿ ತಂತ್ರ ಮಾಡಿ ಕಳಿಸೋದಿರುತ್ತೆ. ಅದು ಕೊನೆ ದಿನ. ಇದು ಆಪ್ಷನ್ಗಳು ಅವ್ರು ಆಯ್ಕೆ ಮಾಡ್ಕೋಬೋದು. ಎಲ್ಲ ಪವರ್ಫುಲ್ಲಾಗೇ ನಡೆಯುತ್ತೆ. ಇನ್ನೂ ಒಂದು ಏನಂದರೆ, ನಾವೇ ಎದುರುಗಡೆ ಕೂತ್ಕೊಂಡು ಮಂತ್ರ ಹಾಕಿ, ಅಂದರೆ ಅವ್ರ ತಂತ್ರ ಅವ್ರು ಮಾಡ್ಕೋಬೇಕು. ಮಂತ್ರ ನಾನು ಇಲ್ಲಿಂದ ಹಾಕ್ತೀನಿ, ಅದು ಕೇಳ್ಬೋದು ಕೆಲವರು ಆನ್ಲೈನಲ್ಲಿ ವರ್ಕ್ ಆಗುತ್ತಾ ಅಂತ. ಅವ್ರು ಮಾತ್ರ ಆನ್ಲೈನಲ್ಲಿ ಮಾಡಿ ಕಳಿಸ್ಬೋದು, ಯಾರೋ ಮಾಂತ್ರಿಕರು ತಾಂತ್ರಿಕರು. ನಾವು ತೆಗಿಯೋಕ್ಕಾಗಲ್ವಾ? ಇದನ್ನು ನಾವು ಮಾಡಿ ನೋಡಿದಾಗ ತುಂಬ ಸುಲಭವಾಗಿ ಸರಳವಾಗಿ ನಡೀತಿದ್ದು. ಹಂಗಾಗಿ ನಮಗೆ ಅದೊಂದು ಬಲ ಇದೆ. ವರ್ಕ್ ಆಗಿದೆ ತುಂಬ ಜನಕ್ಕೆ ವರ್ಕ್ ಆಗಿದೆ. ಈಗ ಬರೋಕ್ಕಾಗಲ್ಲ, ಈಗ ತುಂಬ ದೂರದಲ್ಲಿರ್ತಾರೆ.
ಕೋರ್ಸ್ ಫೀಸ್ ಎಲ್ಲ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಏನಂದರೆ ಇದು ಒಂದು ಒಂದು ಉಡುಗೊರೆ, ಬಾಬಾಜಿ ಗುರುಕುಲದಿಂದ ಇದು ಒಂದು ಉಡುಗೊರೆ ಅಂತಲೇ ಹೇಳಬೇಕು. ಯಾಕಂದರೆ 21 ದಿವಸ ಕೊಡ್ತಾಯಿದ್ದೀನಿ ಏನಕ್ಕೆ ಅನ್ನೋದಾದರೆ, ನಾನು ಹೇಳ್ಕೊಡೋದು ಅವ್ರಿಗೆ ಅರ್ಥ ಆಗಬೇಕು. ಮುಂದಿನ ದಿನಗಳಲ್ಲಿ ಅವ್ರು ಏನೇ ಸಮಸ್ಯೆ ಬಂದರೂ ಅವರೇ ನಿವಾರಣೆ ಮಾಡ್ಕೊಳ್ಳೋ ಹಂತದವರೆಗೂ ತಗೊಂಡೋಗಿ 21 ದಿವಸಕ್ಕೆ ನಾನು ಏನಕ್ಕೆ 21 ದಿವಸ ನಾನು ಮಾಡ್ತಾಯಿದ್ದೀನಿ ಅನ್ನೋದಾದರೆ, ಯಾವುದೇ ಒಂದು ವಿಷಯ ಆಗಲಿ ಏನೇ ಒಂದು ಮಾಡಬೇಕಂದ್ರೂ ಕಮ್ಮಿ ಅಂದರೂ 21 ದಿವಸದವರೆಗೂ ಏನಾದರೂ ಸತತವಾಗಿ ಮಾಡಿದ್ದೆ ಆದರೆ ಅದು ಅವರ ಜೀವನದಲ್ಲಿ ಸಿದ್ಧಿಸುತ್ತೆ. ಮತ್ತು ಆ ಒಂದು ಏನೇ ಸಮಸ್ಯೆ ಇದ್ದರೂ ಒಂದು ಪೂಜಾ ಕೈಂಕರ್ಯ ಏನೇ ಒಂದು ಮಾಡಿದ್ರೂ ಅದು ನಿವಾರಣೆ ಆಗೋಕ್ಕೆ ಎಲ್ಲ ದಾರಿನೂ ಬಿಟ್ಕೊಡುತ್ತೆ ಅದು. ಹಾಗಾಗಿ ಅಂದರೆ ಅವರಲ್ಲಿ ನಂಬಿಕೆ ಇರಬೇಕು. ನಾನು ಬಾಬಾಜಿ ಗುರುಕುಲಕ್ಕೆ ಬಂದಮೇಲೆ ನಾನು ವಾಸಿ ಆಗ್ತೀನಿ ಅಥವಾ ಸಮಸ್ಯೆಯಿಂದ ನಿವಾರಣೆ ಹೊಂದುತ್ತೀನಿ ಅನ್ನೋದು ಒಂದು ನಂಬಿಕೆಯಿಂದ ಬರಬೇಕು. ಎಲ್ಲ ನೀವೇ ಮಾಡಿ ಅಂದರೆ ನಮಗೆ ಹೇಳ್ತಾರೆ ಕೆಲವರು, ನೀವೇ ಮಾಡಿಬಿಡಿ ಪ್ಯಾಕೇಜ್ ಇಷ್ಟು ಅಂತ ಕೊಟ್ಬಿಡ್ತೀವಿ. ಅಂಥದಕ್ಕೆಲ್ಲ ನಾವು ಕೈ ಹಾಕಲ್ಲ. ನಮ್ಮ ಬಾಬಾಜಿ ಗುರುಕುಲದ ಉದ್ದೇಶ ಇರೋದು ಏನು ಅಂದರೆ, ಅವರೇ ಕಲಿತು ಅವರೇ ಮಾಡಬೇಕು. ಆದರೆ ಈ ಸತಿ ಶಾರ್ಟ್ ಟರ್ಮಾಗಿ ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ತುಂಬ ಎಮರ್ಜೆನ್ಸಿಯಲ್ಲಿದ್ದಾರೆ. ತುಂಬ ಜನ ತುಂಬ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಲಿದ್ದಾರೆ. ಅವ್ರಿಗೆ ಕ್ಲಾಸಲ್ಲಿ ಕೂತ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ, ಆ ಥರ ಆಗ್ತಾಯಿದೆ ಕೆಲವ್ರಿಗೆ. ಅಂದರೆ ಈಗ ನನಗೆ ಕಾಲ್ ಮಾಡೋರಿಗೆ, ಈಗ ಸದ್ಯಕ್ಕೆ ಕ್ಲಾಸ್ ಎಲ್ಲ ತೊಗೊಳಕ್ಕಾಗಲ್ಲ ಸರ್, ಇವಾಗ ಕ್ಲಾಸ್ ಮುಂದಕ್ಕೆ ತೊಗೋತೀನಿ, ಈಗ ನನಗೆ ನನಗೆ ಇದು ನಿವಾರಣೆ ಆಗಬೇಕು ಅಂಥವ್ರಿಗೆ ಹೇಳಿ ಎಲ್ಲರಿಗೂ ಹೇಳಿದ್ದೀನಿ. 21 ದಿವಸ ಏನಂದರೆ ಒಂದು 4 ಥರ ಮಂತ್ರ ನಾನು ಕೂತ್ಕೊಂಡು ಆನ್ಲೈನಲ್ಲಿ ನಾನು ಮಂತ್ರ ಹಾಕ್ತೀನಿ. ತಂತ್ರಕ್ಕೆ ಅವ್ರ ಹತ್ರ ಎಲ್ಲ ನಾನು ಹೇಳಿರ್ತೀನಿ, ಇಂತಿಂಥದ್ದು ಮೆಟೀರಿಯಲ್ ಇಟ್ಕೋಬೇಕು, ಇಂತಿಂಥ ವಸ್ತುಗಳು ಅವ್ರು ಸಿದ್ಧತೆ ಮಾಡ್ಕೋಬೇಕು. ಇದಕ್ಕೆಲ್ಲ ನಾನು ಡೆಮೋ ಕೊಡ್ತೀನಿ. ಕಾಲ್ಸ್ ಮಾಡಿದವ್ರಿಗೆ ನಾನು ಪ್ರತಿಯೊಬ್ಬರೂ ಎಲ್ಲ ಗ್ರೂಪ್ಗೆ ಆ್ಯಡ್ ಮಾಡಿ ಪ್ರತಿಯೊಬ್ಬರಿಗೂ ಡೆಮೋ ತೋರಿಸ್ತೀನಿ. ಇದು ಡೆಮೋ ತೋರಿಸಿ ಈ ಥರ ಇರಬೇಕು ಅಂತ ನಾನು ಹೇಳ್ಕೊಟ್ಟಾಗ ಅವರು ಅಷ್ಟು ರೆಡಿ ಮಾಡಿಕೊಂಡ್ರೆ ಸಾಕು, ಇನ್ನು ಮಿಕ್ಕಿದ್ದು ಅದಾಗದೇ ನಡೆಯುತ್ತೀನಿ. ಈಗ ಏನಂದರೆ, ಈಗ ಪ್ರಶ್ನೆ ಏನು ಬರುತ್ತೆ ಅಂದರೆ, 21 ದಿವಸಕ್ಕೆಲ್ಲ ಹೋಗುತ್ತಾ? 21 ದಿವಸ ಸಾಧನೆ ಮಾಡಿ. ನಿಮ್ಮ ಜೀವನದಲ್ಲಿ 21 ದಿವಸ ನಿಮಗೆ ನೀವು ಕೊಟ್ಕೊಳ್ಳೋಕ್ಕಾಗಲಿಲ್ಲ ಅಂದಮೇಲೆ ನೀವು ಯಾವುದಕ್ಕೂ ಅರ್ಹರಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಾನೊಬ್ಬನೇ ಹೇಳೋದಲ್ಲ, ಎಲ್ಲರೂ ಹೇಳ್ತಾರೆ. ಆದಷ್ಟು ನಾನೇನು ಹೇಳೋದು ಅಂದರೆ, ದುಡ್ಡನ್ನ ಉಳಿಸ್ಕೊಳ್ಳಿ, ಸಮಯ ಉಳಿಸ್ಕೊಳ್ಳಿ. ಯಾಕೆ ಅಂದರೆ ಇದು ಹೋಗ್ತಾನೇ ಇರುತ್ತೆ. ಒಂದು ವಿದ್ಯೆ ಅನ್ನೋದು, ಒಂದು ಮಂತ್ರಶಕ್ತಿ ಅನ್ನೋದು ನಮ್ಮ ಜೊತೆ ಇದ್ದಾಗ ನಮಗೆ ಶತ್ರುಗಳ ಕಾಟ ಸಂಪೂರ್ಣ ಹೋಗುತ್ತೆ. ಮತ್ತು ಈ ಮಾಟ ಮಂತ್ರ ನಮಗೆ ಗೊತ್ತಿರೋದ್ರಿಂದ ನಮಗೆ ನಾವು ತಕ್ಕೋತೀವಿ ಅಂತ ಒಂದು ಯಾವಾಗ ನಿಮಗೆ ನಂಬಿಕೆ ಬರುತ್ತೋ ಆವಾಗಲಿಂದ ಇಂಥ ದುಷ್ಕಾರ್ಯ ಮಾಡೋರು ಕಡಿಮೆ ಆಗ್ತಾ ಬರ್ತಾರೆ. ಮತ್ತು ಸಮಾಜ ಸ್ವಾಸ್ಥ್ಯ ರೂಪಕ್ಕೆ ಬರುತ್ತೆ. ಮತ್ತು ಬರೀ ಮಾಟ ಮಂತ್ರ ಹೋಗೋದು ಅಂತಲ್ಲ, ಆರೋಗ್ಯನೂ ಸರಿ ಹೋಗುತ್ತೆ. ದೃಷ್ಟಿ ದೋಷಕ್ಕೆ ಏನೇನೋ ಆಗಿರುತ್ತೆ, ಕಾಲು ನೋವು ಬರೋದು, ಕೈ ನೋವು ಬರೋದು, ಎಲ್ಲೇ ತೋರಿಸೋರು ಅದಕ್ಕೆ ಉತ್ತರ ಇರೋಲ್ಲ. ಅಂಥದ್ದೆಲ್ಲ ಬರೀ ದೃಷ್ಟಿ ದೋಷಕ್ಕೆ ಅದು ನಿವಾರಣೆ ಆಗಿದೆ. ದೃಷ್ಟಿ ದೋಷಕ್ಕೆ ಪರಿಹಾರ ಮಾಡಿದಾಗ ನಿವಾರಣೆ ಆಗಿದೆ. ಆ ಥರದ್ದೆಲ್ಲ ನಮ್ಮ ಹತ್ರ ತುಂಬ ಉದಾಹರಣೆಗಳಿದೆ. ಸೊ ಈ ಒಂದು ಕ್ಲಾಸಸ್ಸಲ್ಲಿ ನೀವು ಇದನ್ನು ಕೂಡ ಎಲ್ಲನೂ ಹೇಳ್ಕೊಡ್ತೀರಲ್ಲ ಗುರುಗಳೇ, ನೀವು ತಾವು ದೃಷ್ಟಿ ನಿವಾರಣೆ, ಮಾಟ ಮಂತ್ರ, ಇದರಲ್ಲಿ ಏನು ಬರುತ್ತೆ ಅಂದರೆ, ಒಟ್ಟು ಮೊತ್ತವಾಗಿ ನಮ್ಮ ಪ್ರಭಾವಳಿ ಅಂದರೆ ಆರಾನ ಶುದ್ಧಿಯಾಗಿಟ್ಕೊಂಡ್ರೆ ಯಾವ ಒಳ್ಳೆ ಫಲಿತಾಂಶಗಳು ಪಡ್ಕೋಬೋದೋ ಅದೆಲ್ಲ ಸಿಗುತ್ತೆ. ದೃಷ್ಟಿ ದೋಷನೂ ಎಲ್ಲ ನಮ್ಮ ಪ್ರಭಾವಳಿಯಲ್ಲೇ ಬಂದು ಸೇರಿಕೊಳ್ಳುತ್ತೆ. ಇನ್ನೊಬ್ರಿಗೆ ಮೋಸ ಮಾಡಿರೋದು ಬಂದು ಅದರಲ್ಲೇ ಸೇರಿಕೊಳ್ಳುತ್ತೆ. ಮತ್ತು ಮನಸ್ಸು ಚಂಚಲ ಇರುತ್ತೆ, ಅದೆಲ್ಲ ನಮ್ಮ ಪ್ರಭಾವಳಿ ಒಳಗಡೆ ಇರುತ್ತೆ. ಇದೆಲ್ಲ ಇದ್ದಾಗ ಮಾಟ ಮಂತ್ರ ಬರೋದು ತುಂಬ ಸುಲಭ, ಇನ್ನೊಬ್ಬ ದೃಷ್ಟಿ ಹಾಕಿದ್ರು ಸುಲಭ, ಇನ್ನೊಬ್ಬ ಅಪಪ್ರಚಾರ ಮಾಡೋದು ಇರುತ್ತೆ. ಇದೆಲ್ಲ ಕಾಲಕ್ರಮೇಣ ಹೋಗುತ್ತೆ. 1 ದಿವಸಕ್ಕೆ ಹೋಗುತ್ತೆ ಅಂತ ನಾನು ಎಲ್ಲೂ ಹೇಳಲ್ಲ. ಆದರೆ 1-2 ದಿವಸಕ್ಕೆ ಹೋಗಿದೆ ಸಮಸ್ಯೆಗಳು. ಆದರೆ ಅವರು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವಾಗ ನಾನೇನು ಹೇಳ್ಕೊಟ್ಟಿದ್ದೀನಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಕರೆಕ್ಟಾಗಿದ್ದಾರೆ. ಇದು ಪ್ರಯತ್ನ ಪಡ್ಬೋದು, ಇದರಲ್ಲಿ 2 ಮಾತಿಲ್ಲ. ನಾವು ನಮ್ಮ ಸ್ಟೂಡೆಂಟ್ಗಳಿಗೆ ಎಲ್ಲ ಇದೇ ಥರನೇ ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೆ ತಂತ್ರ ಮಾಡಿಕೊಂಡು ತಕ್ಕೊಂಡಿರೋದು. 71 ವರ್ಷದ ಸೀನಿಯರು ಒಬ್ಬರಿದ್ದಾರೆ, ಇಬ್ಬರಿದ್ದಾರೆ. ಅದರಲ್ಲಿ ಒಬ್ಬರು ತುಂಬ ವಿದ್ಯೆ ಕಲ್ತಿದ್ದಾರೆ, ಆದರೆ ಪರಿಹಾರ ಎಲ್ಲೂ ಸಿಕ್ಕಿರಲಿಲ್ಲ. ಅವ್ರಿಗೆ ನಮ್ಮ ಹತ್ರ ಸಿಕ್ತು, ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅವ್ರಿಗೆ ಪರಿಹಾರ ಸಿಕ್ತು. ಅವ್ರಿಗೆ ತುಂಬ ಕಡೆಯಿಂದ ಎಲ್ಲ ಅಸ್ಸಾಮಿಂದ, ಕೇರಳ ಕಡೆಯಿಂದ ಎಲ್ಲ ಮಾಟ ಆಗ್ತಾನೆ ಇತ್ತು. ಎಲ್ಲ ಬಂದು ಈ ಜಾಗದಲ್ಲಿ ಕೂತ್ಕೊಳ್ಳೋ ಜಾಗದಲ್ಲಿ ಎಲ್ಲ ಸ್ಟೋರ್ ಆಗಿತ್ತು. ಅವ್ರು ಎಷ್ಟೇ ಕೋಟಿ ಮಂತ್ರ ಹೇಳಿದ್ರು ಎಲ್ಲ
ಗ್ರೌಂಡ್ ಆಗ್ತಾಯಿತ್ತು. ಈಗ ಅದನ್ನು ಸಂಮೋಹನ ವಿದ್ಯೆ ಮೂಲಕ ಅದನ್ನು ತೆಗೆದಾಗ ತುಂಬ ಚೆನ್ನಾಗಿದ್ದಾರೆ. 71 ವರ್ಷ ಅಂತ ಅನ್ಸೋದಿಲ್ಲ ಅವ್ರನ್ನ ನೋಡಿದ್ರೆ, ಆ ಥರ ಇದ್ದಾರೆ. ಮುಂಚೆಯಿಂದನೂ ಆ ಥರನೇ ಇದ್ದರು, ಆದರೆ ಮಾಟ ಮಂತ್ರದ ಹೊಡೆತದಿಂದ ಅವರು ಅಷ್ಟು ಕುಗ್ಗಿದ್ರು ಮಾನಸಿಕವಾಗಿ. ಈಗೆಲ್ಲ ತುಂಬ ಚೆನ್ನಾಗಿದ್ದಾರೆ, ನಡೆಯುತ್ತೆ. ಇದು ಕೋರ್ಸಿನ ವಿಷಯ ಇಷ್ಟು ಹೇಳಿದ್ದೀನಿ. ಮುಂದೆ ಏನಾರ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕರೆ ಮಾಡಿ ಸಂಪರ್ಕ ಮಾಡಿ ತಿಳ್ಕೊಬೋದು.